ಅಶ್ವಿನ್ ನನಗೆ ಈ ತರ ಉಲ್ಟಾ ಹೊಡಿತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವನೇನಾದ್ರೂ ಎಲ್ಲ ವಿಷಯನ ಅರ್ಜುನ್ ಸರ್ ಮುಂದೆ ಇಟ್ಟ ಅಂದ್ರೆ ನನ್ನ ಎಲ್ಲ ಪ್ರಯತ್ನನೂ ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ನನ್ನ ಈ ಮನೆಯಲ್ಲಿ ಯಾರೂ ನಂಬಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗೋದಕ್ಕೆ ನಾನು ಬಿಡಬಾರ್ದು. ಅರ್ಜುನ್ ಸರ್ಗಿದೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆ ನಾನು ನನ್ನ ಕೆಲಸನ ಮುಗಿಸ್ಕೋಬೇಕು. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಆದಷ್ಟು ಬೇಗ ಅರ್ಜುನ್ ಸರ್ ಹತ್ರ ನಾನು ಡಿವೋರ್ಸ್ ತಗೋಬೇಕು. ಹೌದು, ಈ ಅಯೋಗ್ಯ ಅರ್ಜುನ್ಗೆ ಎಷ್ಟು ಧೈರ್ಯ! ನನ್ನ ಮಗಳು ಸೇವಂತಿಗೆ ಅನ್ಯಾಯ ಮಾಡ್ತಾನ. ಅವಳಿಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತಾನೆ ಹೀಗೆ ಮಾಡ್ತಿದ್ದಾನೆ. ಅವಳು ಹಿಂದೆ ನಾನಿದ್ದೀನಿ ಅನ್ನೋದು ಅವನಿಗೆ ಗೊತ್ತು ಮಾಡಿಸ್ಬೇಕು. JP ಕಾಲ್ ಮಾಡ್ತಿದ್ದಾರೆ. ಹಲೋ, ಹೇಳಿ. ಏಯ್ ಅರ್ಜುನ್, ಏನಾಗಿದೆ ನಿನಗೆ? ರೀ, ನಿಮ್ಗೇನಾಗಿದೆ? ನೀವ್ಯಾಕೆ ಫೋನ್ ಮಾಡಿ ಈ ತರ ಮಾತಾಡ್ತಿದ್ದೀರಲ್ಲ? ನಿನ್ನಂತ ಅಯೋಗ್ಯರ ಹತ್ರ ಈ ರೀತಿನೇ ಮಾತಾಡ್ಬೇಕು? ಇವನ್ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ? ಇಲ್ಲಿ ಹೇಗೆ ಮಾತಾಡ್ತೀರ ನಿನ್ನ ಹತ್ರ? ನೋಡಿ, ನೀವು ಯಾರಿಗೂ ಕಾಲ್ ಮಾಡಕ್ ಹೋಗಿ ನನಗ್ ಮಾಡಿದ್ದೀರಾ ಅನ್ಸತ್ತೆ. ನಾನು ಫೋನ್ ಇಡ್ತೀನಿ. ಇರೋ ಒಂದ್ ನಿಮಿಷ. ನಾನು ಕಾಲ್ ಮಾಡಿದ್ದು ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ. ಬಂಗಾರದಂತ ಹೆಂಡತಿನ ಮನೇಲಿ ಇಟ್ಕೊಂಡು ಅವಳು ಯಾವತ್ತ ಜೊತೆ ಕರ್ಮಕಾಂಡ ನಿಂತು ಅಸಹ್ಯ. ಓ, ಈ ವಿಷಯ JPಗೂ ಗೊತ್ತಾಗೋಯ್ತಾ? ಇವ್ರಿಗೆಲ್ಲ ಯಾರು ಇಷ್ಟು ಬೇಗ ಹೇಳ್ತಾರೆ? ಇವನೀಗ ಸೇವಂತಿ ಪರವಾಗಿ ನನ್ನ ಹತ್ರ ಜಗಳ ಮಾಡಕ್ ಕಾಲ್ ಮಾಡಿದ್ದಾನೆ. ಮಾತಾಡು. ಯಾಕೆ ಮಾತಾಡ್ತಿಲ್ಲ? ಅಷ್ಟು ಧೈರ್ಯ ಅಲ್ವಾ ನಿನಗೆ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನ್ಯೂಸ್ ಪೇಪರ್ನಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿರೋದು. ನಿನಗಂತೂ ಮಾನ ಮರ್ಯಾದೆ ಇಲ್ಲ. ಆದ್ರೆ ಸೇವಂತಿ ನಕ್ಕಾಡ್ತೀಯ, ಅವಳಿಗೆ ಯಾಕೆ ಅನ್ಯಾಯ ಮಾಡ್ತೀಯ? ಹೇಗೆ ಬದುಕಬೇಕು ಅಂತ ನಿನ್ನ ಅಪ್ಪ ಅಮ್ಮ ನಿನ್ಗೆ ಹೇಳ್ಕೊಟ್ಟಿಲ್ವಾ? ರೀ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಇಷ್ಟ ಬಂದ ಹಾಗೆ ನಾಲ್ಗೆನ ಹರಿ ಬಿಡಬೇಡಿ. ನನ್ನ ಪರ್ಸನಲ್ ವಿಷಯಕ್ಕೆ ನೀವು ಮೊದಲು ಬರಬೇಡಿ. ಇದು ನಿಮ್ಗೆ ಸಂಬಂಧ ಪಡದೇ ಇರೋ ವಿಷಯ. ಕಳ್ಳ ಆಟ ಆಡ್ಬಿಟ್ಟು ದುರಹಂಕಾರದ ಮಾತಾಡ್ತೀಯ ನೀನು? ಆ ಬಂಗಾರದಂತ ಹೆಂಡತಿಗೆ ಮೋಸ ಮಾಡಿದ್ದಕ್ಕೆ ನೀನು ತಲೆ ತಗ್ಸ್ಬೇಕು. ಅದು ಬಿಟ್ಟು ದುರಹಂಕಾರದ ಮಾತಾಡ್ತೀಯ. ನೋಡು, ಸೇವಂತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ಈ ನಿನ್ನ ನವರಂಗಿ ಆಟಗಳನ್ನ ಬಿಟ್ಟು ಅವಳ ಜೊತೆ ನಿಯತ್ತಾಗಿ ಸಂಸಾರ ಮಾಡು. ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವನ್ ಸೇವಂತಿನ ತನ್ನ ನಿಜವಾದ ಮಗಳು ಅನ್ಕೊಂಡು ಹೀಗೆಲ್ಲ ರಿಯಾಕ್ಟ್ ಮಾಡ್ತಿದ್ದಾನೆ. ಸೇವಂತಿ, ನಿನ್ಗೆ ನನ್ನ ಮೇಲೆ ಗೌರವ ಇದ್ರೆ ಅರ್ಜುನ್ಗೆ ಡೈವರ್ಸ್ ಕೊಡ್ತೀನಿ ಅನ್ನೋ ಮಾತನ್ನ ನೀನು ವಾಪಸ್ ತಗೋಬೇಕು. ಓ, ನಾನು ಹೇಳಿದ್ದು ನಿನ್ನೆ ಕೇಳಿಸ್ಲಿಲ್ಲ ಅನ್ಸುತ್ತೆ. ಸರಿ, ನೀನ್ ನಿನ್ನ ಮಾತನ್ನ ವಾಪಸ್ ತಗೊಂಡ್ರೇನೆ ನಾನು ಊಟ ಮಾಡೋದು. ನಾವೇನ್ ಊಟ ಮಾಡ್ಬೇಕು, ಯಾವ ಬಟ್ಟೆ ಹಾಕೋಬೇಕು ಅನ್ನೋದು ನಮ್ಮ ಇಷ್ಟ. ಆದ್ರೆ ಮದ್ವೆ ಅನ್ನೋದು ಇಬ್ರು ಇಷ್ಟಪಟ್ರೆ ಮಾತ್ರ ನಡೆಯುವಂಥದ್ದು. ಒಂದು ಕಾರ್ ಮುಂದೆ ಹೋಗ್ಬೇಕು ಅಂತಂದ್ರೆ ಅದರ ಎಲ್ಲಾ ಚಕ್ರಗಳು ಒಂದೇ ಕಡೆನೆ ಹೋಗ್ಬೇಕು. ಒಂದು ಚಕ್ರ ಪಂಚರ್ ಆದ್ರೂ ಅದು ಮುಂದೆನೆ ಹೋಗಲ್ಲ ಅಜ್ಜಿ. ನೋಡ್ ಸೇವಂತಿ, ಡೈವರ್ಸ್ ಕೊಡ್ಬೇಕು ಅನ್ನೋದು ನಿನ್ನೊಬ್ಳು ನಿರ್ಧಾರ. ಅರ್ಜುನ್ಗೆ ಇದಕ್ಕೆ ಒಪ್ಪಿಗೆ ಇಲ್ಲ. ಅರ್ಜುನ್ ಸರು, ಮೀರಾ ಇಬ್ರು ಒಂದೇ ರೂಮಲ್ಲಿರೋದು ನನಗೂ ಒಪ್ಪಿಗೆ ಇರ್ಲಿಲ್ಲ ಅಜ್ಜಿ. ಅವ್ರ ಇಷ್ಟ ಬಂದಾಗ ಮಾಡ್ಕೊಳ್ಳಿಲ್ವಾ? ಸೇವಂತಿ, ಸೇವಂತಿ, ಬಾರ ಅರ್ಜುನ್.
ಓ, ಎಲ್ರೂ ಇಲ್ಲೇ ಇದ್ದೀರಾ? ಸಾಕು. ಸೇವಂತಿ, ಸಾಂಬಾರ್ಗೆ ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ಹೋಟೆಲ್ ಊಟದ ರುಚಿ ಮನಸ್ಸಿಗೆ ಹಿಡಿಸ್ತವ್ರಿಗೆ ಮನೆ ಊಟದ ರುಚಿನಲ್ಲಿ ವ್ಯತ್ಯಾಸ ಕಾಣಿಸೋದು ಸಹಜನೇ ಬಿಡಿ, ಅಲ್ವಾ ಅಶ್ವಿನ್? ನಾನು ಊಟದ ಬಗ್ಗೆ ಮಾತಾಡ್ತಿದ್ರೆ ನೀನ್ ಯಾಕೆ ವಿಷಯ ಎಲ್ಲೆಲ್ಗೂ ತಗೊಂಡು ಹೋಗ್ತಾ ಇದೀಯಾ? ಮುಂಚೆ ತರ ನಾರ್ಮಲ್ ಆಗಿ ಮಾತಾಡಕ್ ಆಗಲ್ವಾ ನಿನ್ಗೆ? ಏನು ಅಂತ ಮಾತಾಡ್ತೀರಾ ಸರ್? ಅಲ್ಲ, ನೀವೇನ್ ಮುಂಚಿನ ತರ ಇದ್ದೀರಾ? ನೀವೊಂದು ಹುಡುಗಿ ಜೊತೆ ಒಂದ್ ರೂಮಲ್ಲಿ ಇದ್ಬಿಟ್ಟು ಬಂದ್ಮೇಲೆ ನಾನ್ ಹೇಗ್ ಮುಂಚಿನ ತರ ಇರೋದಕ್ಕಾಗತ್ತೆ ಹೇಳಿ? ಸೇವಂತಿ, ನಿನಗೆ ಎಷ್ಟು ಸಲ ಹೇಳ್ಬೇಕು, ನನ್ನ ಮೀರಾ ಮಧ್ಯೆ ನೀನ್ ತಪ್ಪು ತಿಳ್ಕೊಂಡಿರೋ ಹಾಗೆ ಏನೂ ನಡೆದಿಲ್ಲ. ಅರ್ಥ ಮಾಡ್ಕೋ ಸೇವಂತಿ. ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇಲ್ಲ ಸರ್, ಎಷ್ಟೇ ಆದ್ರೂ ನೀವು ಗಂಡಸರು, ನನಗಂತೂ ನಿಮ್ಮ ಮಾತಿನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನನಗೆ ನಿಮ್ ಜೊತೆ ಮುಂಚಿನ ತರ ಇರೋದಕ್ಕೂ ಆಗ್ತಿಲ್ಲ. ನೋಡಿ ಸರ್, ನಾವಿದನ್ನ ತುಂಬಾ ಡ್ರ್ಯಾಗ್ ಮಾಡೋದು ಬೇಡ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿವೋರ್ಸ್ ತಗೊಳ್ಳೋಣ, ಬೇಗ ಸಿಗುತ್ತೆ. ನೋ, ನಾನ್ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇಲ್ಲ. ನನಗದಕ್ಕೆ ಒಪ್ಪಿಗೆ ಇಲ್ಲ. ನೀನ್ ಎಷ್ಟು ಕೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ಸೇವಂತಿ. ಅದಕ್ಕೆ ಯಾಕಿಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ದೀರಾ? ಇದ್ರಲ್ಲಿ ಅಣ್ಣಂದೇನು ತಪ್ಪಿಲ್ಲ, ನಾನು ಅಲ್ಲೇ ಇದ್ದೆ, ನನ್ನ ಮಾತಾದ್ರೂ ನಂಬಿ. ನೋಡ ಅಶ್ವಿನ್, ಕಟ್ಕೊಂಡ್ ಗಂಡನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ್ಮೇಲೆ ಇನ್ ಯಾರ ಮಾತ್ ಮೇಲೆ ನಂಬಿಕೆ ಇರುತ್ತೆ ನನಗೆ? ನೋಡಿ ಸರ್, ನನಗೆ ಇನ್ ಮುಂದೆ ನಿಮ್ ಹೆಂಡತಿಯಾಗಿ ನಿಮ್ ಜೊತೆ ಬಾಳ್ವೆ ಮಾಡೋದಕ್ಕಾಗಲ್ಲ. ದಯವಿಟ್ಟು ನನಗೆ ಡಿವೋರ್ಸ್ ಕೊಡಿ ಪ್ಲೀಸ್. ಸೇವಂತಿ, ಯಾಕಿಷ್ಟು ಹಠ ಮಾಡ್ತಿದ್ಯಾ? ಡಿವೋರ್ಸ್ ಕೊಡೋ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ. ಹೀಗೆ ಪದೇ ಪದೇ ಹೇಳಿ ನನ್ನ ಪರೀಕ್ಷೆ ಮಾಡಬೇಡ. ಸರಿ ಬಿಡಿ, ಈ ವಿಷಯ ಕೋರ್ಟಲ್ಲೇ ತೀರ್ಮಾನ ಆಗ್ಲಿ. ಇದು ಕೋರ್ಟ್ ಅಲ್ಲ. ಎಲ್ಲೇ ಹೋದ್ರೂ ನಾನು ಇದನ್ನೇ ಹೇಳ್ತೀನಿ, ನಾನು ಡಿವೋರ್ಸ್ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಸರ್, ಅರ್ಜುನ ನೋಡು, ನೀನ್ ನಡ್ಕೊಂತಾ ಇರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ.